ಗಾಬರಿ ಆಗಿಬಿಟ್ಟಾರೆ. ಇನ್ನು ಕೆಲವು ಜನ ಅದು ಮುಸ್ಲಿಮರ ಬಗ್ಗೆ ಅದ ಬಿಡು, ಮುಸ್ಲಿಮರಿಗೆ ಈ ದೇಶದಿಂದ ಹೊರಗೆ ಹಾಕಲಿಕ್ಕೆ ಅದೊಂದು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ತಿಳ್ಕೊಂಡ್ಬಿಟ್ರೆ, ಮುಸ್ಲಿಮರು ಏನು ತಿಳ್ಕೊಂಡಾರ ಅಂದ್ರೆ ಇದು ನಮಗೆ ನಾಗರಿಕತ್ವ ತೆಗಿತಾರೆ, ನಮಗೆ ಹೊರದೇಶಕ್ಕೆ ಕಳಿಸ್ತಾರೆ, ನಮಗೆ ಡಿಟೆನ್ಷನ್ ಸೆಂಟರ್ದಾಗ ಇಡ್ತಾರೆ, ಪುನರ್ವಸತಿ ಕೇಂದ್ರದಾಗ ಇಡ್ತಾರೆ, ಅವು ಗಾಬರಿ ಆಗ್ಯಾವ. ಎಲ್ಲರೂ ಒಂದೊಂದು ಥರ ಗಾಬರಿ ಆಗ್ಯಾರ. ಕೆಲವ್ರಿಗೆ ನಾಲೆಜಿಕೆ ಇಲ್ಲ, ಇದ್ರ ತಿಳುವಳಿಕೆನಿಲ್ಲ, ಅವರು ಭಾಳ ಸೈಲೆಂಟ್ ಆಗಿದ್ದಾರೆ. ಆದರೆ ಇದ್ರ ಪರಿಣಾಮ ಏನಾಗ್ತದಂದ್ರೆ ಭಾಳ ಘೋರ ಪರಿಣಾಮ ಆಗ್ತದೆ. ಮರಣ ಶಾಸನ ಇನ್ನೂ ಒಳ್ಳೆಯದು, ಮರಣ ಶಿಕ್ಷೆ ಕೊಡೋದು ಇನ್ನೂ ಒಳ್ಳೆಯದು. ಯಾಕಂದ್ರೆ ಅವ ಇಲ್ಲೇ ಸಾಯ್ತಾನೆ, ಇದೇ ಭಾರತದಾಗ ಮಣ್ಣೇರಾಗ್ತಾನೆ. ಮತ್ತು ಇದು ನಾಗರಿಕತ್ವ ತೆಗೆದ್ರೆ ಏನು ಉಳಿತಾವಂದಿಲ್ಲ, ಸಾವಿರಕ್ಕಿಂತಲೂ ಘೋರ. ಅದಕ್ಕೆ ನಮ್ಮ ಉದ್ದೇಶ ಏನಂದ್ರೆ ಇವತ್ತು ಸರ್ಕಾರ ಮೊದಲು ಫಸ್ಟ್ ಮಾಡೋ ಕೆಲಸ ಏನಂದ್ರೆ ಜನರಲ್ಲಿ ಜಾಗೃತಿ ಕೊಡಬೇಕು. SIR ಪ್ರಕ್ರಿಯೆಗೆ ವಿರೋಧ ಮಾಡಬೇಕು. SIR ಪ್ರಕ್ರಿಯೆ ಮಾಡುವ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇಲ್ಲೇ ಇಲ್ಲ. ಚುನಾವಣಾ ಆಯೋಗಕ್ಕೆ ನಾಗರಿಕತ್ವ ಪರಿಶೀಲನೆ ಮಾಡುವ ಅಧಿಕಾರ ಇಲ್ಲೇ ಇಲ್ಲ. ಆರ್ಟಿಕಲ್ 324 ಪ್ರಕಾರ 18 ವರ್ಷ ಮೇಲ್ಪಟ್ಟವರನ್ನು ಮತದಾರ ಪಟ್ಟಿಯಲ್ಲಿ ಸೇರಿಸುವುದು ಮಾತ್ರ ಕೆಲಸ ಚುನಾವಣಾ ಆಯೋಗದ ಅಧಿಕಾರ. ಅವನಿಗೆ ಮತದಾರಾಗಿ ಸೇರಿಸಲಿಕ್ಕೆ ಪರಿಶೀಲನೆ ಮಾಡಬೇಕು, 18 ವರ್ಷ ಆಗಿದೆ ಕಂಡುಕೊಳ್ಬೇಕು, ಆ ನಂತರ ಅವನಿಗೆ ಮತದಾರನ್ನು ಮಾಡಬೇಕು. ಇದು ಒಂದು ಬಿಟ್ಟರೆ ನಿರ್ಮಾಣದ ಬಗ್ಗೆ ಮಾತ್ರ ಮಾತಾಡಬೇಕಂತ ಹೇಳಿ ನಮ್ಮದು ವಿನಂತಿ ಅದು. ಯಾಕಂದ್ರೆ ರಾಜಕೀಯ ಸ್ವರೂಪ ಪಡ್ಕೊಳ್ಬಾರ್ದು, ರಾಜಕೀಯ ವಾಸನೆ ಬರಬಾರ್ದು ಅನ್ನೋಂಥ ಉದ್ದೇಶ. 32 ದಿವಸ ಆದರೂ ಕೂಡ ನಾವು ಯಾರು ನಮ್ಮ ತಾಳ್ಮೆಯನ್ನ ಕಳ್ಕೊಂಡಿಲ್ಲ. ಆದ್ರೆ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಕತ್ತೀರಿ. ತಾಳ್ಮೆ ಪರೀಕ್ಷೆ ಮಾಡಬಾರ್ದು ಅಂತ ಕೂಡ ಆಗ್ರಹ ಮಾಡ್ತೀನಿ. ಸಾಮಾನ್ಯ ಅಲ್ಲ 32 ದಿವಸ ಅಂದ್ರೆ ಪ್ರತಿನಿತ್ಯ ಒಂದೊಂದು ಸಮಾಜದವರು, ವಿವಿಧ ವ್ಯಾಪಾರಸ್ಥರು ಎಲ್ಲರೂ ಒಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಇಲ್ಲಿ ಬಂದು ಜೈಲು ಕೂಡಾಕತ್ತಾರ. ಇಷ್ಟಾದರೂ ಕೂಡ ಆಳುವಂತ ಸರ್ಕಾರಕ್ಕೆ, ಶಾಸಕರಿಗೆ, ಸಚಿವರಿಗೆ ಯಾಕೋ ಕನಿಕರ ಬರ್ತಾ ಇಲ್ಲ. ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಮುಂದಿನ ದಿನಮಾನದಲ್ಲಿ ಜನರೇ ಅದು ಉತ್ತರ ಕೊಡ್ತಾರೆ. ನಾನೀಗ